ನಾನು ರಕ್ಷಣೆ ಹೊಂದ್ಕೊಂಡಿದ್ದೆ, ಒಂದು 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 ಮಿರಾಕ್ಯುಲಸ್, ಒಂದು ಅದ್ಭುತವಾಗಿ ರಕ್ಷಣೆ ಹೊಂದ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ, ಸೂಸೈಡಲ್ ಥಾಟ್ಸ್. ನನ್ ಪ್ರೀತಿಸೋರು ಯಾರು ಇಲ್ಲ, ನನ್ಗೆ ಯಾರು ಇಲ್ಲ ಅಂತ ಒಂಥರ, ಎಲ್ರು ಇದ್ರೂ ಸಹ ಹೇಳ್ದಂಗೆ ಮನ್ಸಲ್ಲಿ ಒಂಥರ ವ್ಯರ್ಥ. ಏನೋ ಒಂದು ವಾಯ್ಸು, ಸತ್ತೋಗ್ಬಿಡು ಸತ್ತೋಗ್ಬಿಡು ಸತ್ತೋಗ್ಬಿಡು, ಒಂಥರ ಮರಣಕ್ಕೆ ತಳ್ತು ವಾಸು. ಅದರಿಂದ ಅನೇಕ ಅಭ್ಯಾಸಗಳಿಂದ ಮುಳುಗಿದೆ. ಯಾಕಂದ್ರೆ ಈ ವಾಯ್ಸ್ ಇಂದ ಎಸ್ಕೇಪ್ ಆಗ್ಬೇಕಂದ್ರೆ ಯಾವಾಗ್ಲೂ ಸಾಯಿ ಸಾಯಿ ಓಡೋಗ್ಬಿಡು, ನಿಂಗೆ ಯಾರು ಇಲ್ಲ ಅಂದ್ರೆ ಅದನ್ನೇ ಏನ್ ಮಾಡ್ತಾರೆ. ಅನೇಕ ಟ್ರೈ ಮಾಡೋದು, ಏನು ಆಗ್ಲಿಲ್ಲ. ಆಗ ಹೋಗಿ ಸತ್ತೋಗ್ಬಿಡೋಣ, ಇನ್ನೇನ್ ಜೀವನ ಮಾಡೋದು, ಅದು ವಾಯ್ಸ್ ತಳ್ತಾ ಇತ್ತು. ಸಾಕು. ದೇವರನ್ನು, ನಿಜವಾದ ದೇವರು ಯಾರು? ನಾನು ಪೂಜಾರಿ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ. ನಾನು 16 ವಯಸ್ಸಲ್ಲೇ ನನ್ ಕರಗ ಓಡ್ತಾ ಇದ್ದೆ. 16 years, ಸುಮಾರು 6 ವರ್ಷ ಓದ್ತಿದ್ದೇನೆ. ಸೊ ಆತರ ನಾನು ಕ್ರೈಸ್ತ ವಿರೋಧಿ ಅಂತ ಹೇಳ್ಬೋದು. ಮುಂಚೆ ಐ ವಾಸ್ ಅಗೇನ್ಸ್ಟ್ ಕ್ರಿಶ್ಚಿಯನ್. ಸ್ವಲ್ಪ ಯೋಚನೆ ಮಾಡಿ, ಪೂಜಾರಿ ಕರಗವರವನು ಇವತ್ತು ಪಾಸ್ಟರ್ ಆಗಿ ಪ್ರಸಂಗ ಮಾಡ್ತಾ ಇದ್ದೇನೆ, ಯೇಸು ಸ್ವಾಮಿನೇ ದೇವರು ಅಂತ. ಒಂದು ಕಾಲದಲ್ಲಿ ಕ್ರೈಸ್ತರನ್ನು ನಾನು ದ್ವೇಷಿಸ್ತಾ ಇದ್ದೆ, ಇವತ್ತು ಕ್ರೈಸ್ತರ ಸಂಗಡ ಇದ್ದೀನಿ, ಅವರ ಅನ್ಯೋನ್ಯತೆಯಲ್ಲಿದ್ದೀನಿ. ನೋಡಿ, ಎಲ್ಲ ದೇವರ ಕ್ರಿಯೆ. ಸೊ ಸೂಸೈಡ್ ಮಾಡ್ಕೊಳಕ್ ಹೋದಾಗ ದೇವರನ್ನ, ಯೇಸು ಸ್ವಾಮಿ ದರ್ಶನವನ್ನು, ಕರ್ತನನ್ನು ನೋಡಿದೆ. ಆಗ ದೇವರನ್ನ ಹತ್ರ ಮಾತಾಡಿದ್ರು, ನನ್ನ ರಕ್ಷಣೆ ಹೊಂದ್ಕೊಂಡೆ, ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡೆ. ಆ ಕ್ಷಣವೇ ನಾನು ಪವಿತ್ರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟೆ. ಆ ಒಂದು ಕ್ಷಣದಲ್ಲಿ ನನಗೆ 2 ಅನುಭವ ಆಯ್ತು, ಹೊಸದಾಗಿ ಹುಟ್ಟುವ ಅನುಭವ ಆಯ್ತು. ಕ್ಲಿಯರ್ ಆಗಿ ಫೆಲ್ಟ್ ದಟ್ born again ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಎರಡನೇ, ನಾನು ಕೇಳಿದೆ, ಅಭಿಷೇಕ, ಆ ಕ್ಷಣದಲ್ಲಿ ಅಭಿಷೇಕವನ್ನು, ಅನ್ಯ ಭಾಷೆಯನ್ನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕ್ಷಣವೇ ತುಂಬಿಸಿದ್ರು ದೇವರು. born again ಒಳಗಡೆ ಆದ ಒಂದು ವಿಷಯ. ನನ್ನ ಕಣ್ಣು ತೆರೆಯಲ್ಪಡ್ತು, ಕತ್ತಲೆಯಿಂದ ಬಿಡುಗಡೆ, ಸೈತಾನನ ಅಧಿಕಾರ. ಆ ವಾಯ್ಸ್ ಕೇಳಿಸ್ತಾ ಇತ್ತು ನೋಡಿ, ಅದೆಲ್ಲ ಬಿಟ್ಟೋಯ್ತು. ಡೆಲಿವರೆನ್ಸ್ ಬಿಡುಗಡೆ ಇತ್ತು, ಹೊಸದಾಗಿ ಹುಟ್ಟುಬಿಟ್ಟೆ. ಅದಕ್ಕೆ ಹೊಸದಾಗಿ ಹುಟ್ಟಿದ್ರೆ ಮಾತ್ರ ನಾವು ದೇವರ ರಾಜ್ಯವನ್ನು ನೋಡಕ್ ಸಾಧ್ಯ. ದೇಹದಿಂದ ನಂಬಕ್ಕಾಗಲ್ಲ ದೇವರನ್ನ. ಆತ್ಮನ ಇಂಟರ್ವೆನ್ಷನ್ ಬೇಕು, ಪವಿತ್ರಾತ್ಮನ ಒಂದು ಕ್ರಿಯೆ ಇದ್ರೆ ಮಾತ್ರ ನಾವು ರಕ್ಷಣೆ ಹೊಂದ್ಕೊಳಕ್ ಸಾಧ್ಯ. ಪವಿತ್ರಾತ್ಮನ ಒಂದು ಕ್ರಿಯೆ ಇದ್ರೆ ಮಾತ್ರ ನಾವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಂಡು ದೇವರಿಗಾಗಿ ಜೀವಿಸಕ್ ಸಾಧ್ಯ. ಒಂದು ಎಕ್ಸ್ಪೀರಿಯನ್ಸ್ ಅನ್ನು. ಇವತ್ತು ಅನೇಕರು ಯಾಕೆ ಸಭೆ ಬಿಡ್ತಾ ಇದ್ದಾರೆ, ಯಾಕೆ ಬ್ಯಾಕ್ ಸ್ಲೈಡ್ ಆಗ್ತಾ ಇದಾರೆ ಅಂದ್ರೆ, ಇವರು ನಿಜವಾದ ಆ ಹೊಸದಾಗಿ ಹುಟ್ಟು ಅನುಭವವನ್ನು ಅವ್ರು ಹೊಂದಿಲ್ಲ. ನಿಜವಾದ ಒಂದು ಹೊಸದಾಗಿ ಹುಟ್ಟು ಅನುಭವವನ್ನು ಹೊಂದವರು ಏನೇ ಕಷ್ಟ ಬಂದ್ರು, ಏನೇ ಆದ್ರೂ ಸಹ ಪ್ರಾಣ ಕೊಡಕ್ಕೂ ಸಿದ್ಧವಾಗ್ತಾರೆ ಹೊರತು ಯೇಸು ಸ್ವಾಮಿನ ಬಿಡಲ್ಲ. ಯಾಕಂದ್ರೆ ಒಂದು ಇಂಟರ್ವೆನ್ಷನ್ ಯೇಸು ಸ್ವಾಮಿನ ಅನುಭವಿಸ್ತಾರೆ. ದೇ ವಿಲ್ ಎಕ್ಸ್ಪೀರಿಯನ್ಸ್ ಗಾಡ್. ಈಗ ನಾನು ಅನುಭವಿಸ್ತಾ ಇರೋದು, ಈಗ ನಾನು ಮಾತಾಡ್ತಾ ಇರುವಾಗಲೇ ನನ್ನ ಆತ್ಮನ ಪ್ರೆಸೆನ್ಸ್ ಅನ್ನು, ಕರ್ತನ ಆತ್ಮನ ಪ್ರೆಸೆನ್ಸ್ ಅನ್ನು ಅನುಭವಿಸ್ತಾ ಇದ್ದೇನೆ. ಇದು ನಿಜ, ಇದು ನಾನು ಅನುಭವಿಸ್ತಾ ಇದ್ದೀನಿ. ನನ್ಗೆ ಗೊತ್ತಿದ್ದು. ಯಾರಾದ್ರೂ ಬಂದ್ರು ಇಲ್ಲ ಅಂದ್ರೆ ಅವ್ರ ಮಾತು ಹೆಂಗ್ ನಂಬ್ಲಿ? ನಾನು ಅನುಭವಿಸ್ತಾ ಇರೋದು, ನಾನ್ ಕಾಣ್ತಾ ಇರೋದು, ನಾನ್ ನಡೀತಾ ಇರೋದು, ನನ್ನ ಜೀವನ ಬದಲಾವಣೆ ಆಗಿದ್ದು. ಸಾಯಿ ಸಾಯಿ ಅಂತ ಒಂದು ಸ್ವರ ಕೇಳ್ತಾ ಇತ್ತಲ್ವಾ, ಅದು ಬಿಟ್ಟು ಹೋಗಿದ್ದು. ಅವ್ರಿಗೆ ಗೊತ್ತಾಗಲ್ಲ, ನನ್ ಗೊತ್ತಾಯ್ತು. ಐ ಕ್ಯಾನ್ ಡಿನೈ ಮೈ ಎಕ್ಸ್ಪೀರಿಯನ್ಸ್. ನನ್ನ ಅನುಭವವನ್ನು ನನ್ನಿಂದ ತಿರಸ್ಕಾರ ಮಾಡಕ್ಕಾಗಲ್ಲ. ಇವತ್ತು ಹಿಂತಿರುಗ್ತಾ ಇರೋದು, ಹಿಂಜರಿತಾ ಇರೋದು, ಇವರೆಲ್ಲ ದೇಹದಲ್ಲಿ ನಂಬಿ ಇವ್ರು ಸ್ವಲ್ಪ ದಿನ ಏನಾಗುತ್ತೆ ನೋಡೋಣ ಅಂತ ಬರೋರು. ಆದ್ರೆ ಆತ್ಮದಿಂದ ಹುಟ್ಟಿದವರು, ಯಾವಾಗ ಆತ್ಮದಿಂದ ಹುಟ್ಟುತ್ತಾರೋ ಅಲ್ಲಿ ದೇವರ ಕ್ರಿಯೆ ಇರುತ್ತೆ. ಇವ್ರು ದೇವರ ಮಕ್ಕಳ ಅನುಭವವನ್ನು ಹೊಂದ್ಕೊಂತಾರೆ. ದೇವರು ತಂದೆ ಮಕ್ಕಳನ್ನು ಬಿಡ್ತಾರ? ಬಿಡಲ್ಲ. ಸೊ ಹೊಸದಾಗಿ ಹುಟ್ಟುವ ನನ್ನ ಅನುಭವ ಉಂಟಾಯ್ತು. 2,
ಅದೇ ಕ್ಷಣ, ಅದೇ ಕೆಲವೊಂದು ನಿಮಿಷದಲ್ಲೇ ನನ್ನ ದೇವರು ಪವಿತ್ರಾತ್ಮದಿಂದ ಅಭಿಷೇಕ ಮಾಡುದು. ಅನಾಯಿಂಟಿಂಗ್, ಅನ್ಯ ಭಾಷೆ ಮಾತಾಡೋದು, ಅನ್ಯ ಭಾಷೆ ವರ, ಅನ್ಯ ಭಾಷೆ ಮಾತಾಡೋದು ಒಂಥರ ಹೊಸದಾಗಿತ್ತು. ಸೋ ಜಾಯ್ಫುಲ್, ಫುಲ್ ಆಫ್ ಜೀಸಸ್. ಆಮೇಲೆ 10 ದಿನ ಬಿಟ್ಟು ನೀರಿನ ದೀಕ್ಷಾಸ್ನಾನ ತಗೊಂಡೆ. ಆಮೇಲೆ ವರ್ಷ ಆದ್ಮೇಲೆ ಬೆಂಕಿ ಅಭಿಷೇಕ, ಅಪೊಸ್ತಲರು 2ನೇ ಅಧ್ಯಾಯದಲ್ಲಿ ಹೆಂಗ್ ಹೇಳುತ್ತೆ ಅದೇ ರೀತಿಯಲ್ಲಿ ಬೆಂಕಿ ಅಭಿಷೇಕ, ಇದು ಸೇವೆಗೆ. ಈ ಅಭಿಷೇಕ ಬಂದಾದ್ಮೇಲೆ ಬೇರೆ ತರ ಇತ್ತು. ಕ್ರಿಸ್ತನ ಪ್ರೆಸೆನ್ಸ್, ಕ್ರಿಸ್ತನ ಪ್ರೆಸೆನ್ಸ್. ಎಲ್ಲಿ ಹೋಗಿ ಮೊಣಕಾಳು ಹಾಕಿದ್ರು, ಎಲ್ಲಿ ಹೋಗಿ ಪ್ರೇಯರ್ ಮಾಡಿದ್ರು ಕ್ರಿಸ್ತನ ಪ್ರೆಸೆನ್ಸ್. ಕೆಲವರು ಕೇಳ್ತಾರೆ, ಪಾಸ್ಟರ್ ಹೆಂಗ್ ಪಾಸ್ಟರ್ ಇಷ್ಟು ಪ್ರೆಸೆನ್ಸ್ ಇರುತ್ತೆ? ಒಂದೇ ಒಂದು ಅವತ್ತು ಆ ಅಭಿಷೇಕವನ್ನು ಹೊಂದ್ಕೊಂಡೆ, ಆ ಪ್ರೆಸೆನ್ಸ್ ನ ಹೊಂದ್ಕೊಂಡೆ. ಇದು ನನ್ನ ಪ್ರಾರ್ಥನೆಯ ಬಲದಿಂದ ಅಲ್ಲ, ನನ್ನ ತ್ಯಾಗದಿಂದ ಅಲ್ಲ, ನಾನು ಹೊಂದ್ಕೊಂಡ ಅಭಿಷೇಕ, ಕ್ರೈಸ್ಟ್ ಪ್ರೆಸೆನ್ಸ್. ಎಲ್ಲೇ ಹೋಗ್ಲಿ, ಎಲ್ಲಿ ನಿಂತ್ಕೊಂಡ್ರು ಆ ಪ್ರೆಸೆನ್ಸ್, ಅಭಿಷೇಕನ ಹೊಂದ್ಕೊಂಡೆ, ಆ ಪ್ರೆಸೆನ್ಸ್ ನ ಹೊಂದ್ಕೊಂಡೆ. ಸೇವೆ ಮಾಡೋಕೆ ಎಲ್ಲ ಯಾವುದೇ ಸ್ಥಳ ಇರಲಿ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಆ ಪ್ರೆಸೆನ್ಸ್, ಕ್ರಿಸ್ತನ ಪ್ರೆಸೆನ್ಸ್. ಮೈಕ್ ತಗೊಂಡು ಒಂದು ಹಾಡಾಡಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಪ್ರೆಸೆನ್ಸ್, ಪ್ರೆಸೆನ್ಸ್, ಅಭಿಷೇಕವಾಗಿ. ಇದು ಒಂದು ಅನುಭವ. ಇದು 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 ಫೈರ್ ಅನಾಯಿಂಟಿಂಗ್, ಇದು ಸೇವೆಗೆ ಎಂಪವರ್ಮೆಂಟ್. ಸೊ ಇದಾದ್ಮೇಲೆ ರೋಗಗಳು, ಕುಂಟ್ರು ಹೇಳಕ್ಕೆ, ಕುರುಡ್ರು ಕಾಣುವಂತೆ, ಮೂಗರು ಮಾತಾಡುವಂತೆ, ರೋಗಗಳು ವಾಸಿ ಆಗುವಂತೆ. ಸೊ ಈ ರೀತಿಯಲ್ಲಿ ಅನಾಯಿಂಟಿಂಗ್ ನೋಡಿ, ಅನುಭವಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಎಕ್ಸ್ಪೀರಿಯನ್ಸ್, ಅನೇಕ ಅನುಭವಗಳೈತೆ ಕ್ರಿಸ್ತನಲ್ಲಿ. ನಾವು ಇದನ್ನೆಲ್ಲ ಹೊಂದ್ಕೊಳ್ಬೇಕು, ನಾವು ಹೊಂದ್ಕೊಳ್ಬೇಕು, ನಾವು ತವಕ ಪಡ್ಬೇಕು ನೋಡಿ. ಆದ್ರೆ ಹೊಸದಾಗಿ ಹುಟ್ಟಿದಾಗ ಯೇಸು ಸ್ವಾಮಿ ನನ್ನಲ್ಲಿ ಬಂದ್ರಲ್ಲ, ಆ ಯೇಸು ಸ್ವಾಮಿ ನನ್ನಲ್ಲೇ ಇದ್ದಾರೆ. ಇದೆಲ್ಲ ಅನಾಯಿಂಟಿಂಗ್, ಎಂಪವರ್ಮೆಂಟ್ ಅಂತಾರೆ. ಇದೆಲ್ಲ ಸೇವೆಗೆ ನೋಡಿ. ಹೊಸದಾಗಿ ಹುಟ್ಟೋದು ನನ್ ಬೇಕು, ನಾನ್ ದೇವ್ರ ರಾಜ್ಯದಲ್ಲಿ ಬರ್ಬೇಕು, ನಾನ್ ದೇವ್ರನ್ನ ಕಾಣಬೇಕು, ನಾನ್ ದೇವ್ರಿಗೋಸ್ಕರ ಜೀವಿಸ್ಬೇಕು. ನೀರಿನ ದೀಕ್ಷಾಸ್ನಾನ ಕ್ರಿಸ್ತನೊಂದಿಗೆ ಸೇರುವುದಕ್ಕೆ, ಮತ್ತೆ ಅಭಿಷೇಕ, ಕ್ರೈಸ್ತ ಜೀವಿತವನ್ನು ಜೀವಿಸಕ್ಕೆ ಈ ಅಭಿಷೇಕ ಬೇಕು. ಟು ಲಿವ್ ಅ ಪವರ್ಫುಲ್ ಕ್ರಿಸ್ಟಿಯನ್ ಲೈಫ್, ಮತ್ತೆ ಕ್ರಿಸ್ತನಿಗೆ ಸಾಕ್ಷಿಯಾಗಿರಕ್ಕೆ ಇನ್ನೊಂದು ಅಭಿಷೇಕ ಐತೆ. ಅದು ಇದೆಲ್ಲ ಎಂಪವರ್ಮೆಂಟ್. ಪ್ರೆಸೆನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಪವರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವಾಗ ನಾವು ಹೊಸದಾಗಿ ಹುಟ್ಟುತ್ತೀವೋ ಅವತ್ತಿಂದ ಯೇಸು ಸ್ವಾಮಿ ಇವತ್ತುವರೆಗಿದ್ದಾರೆ, ನನ್ನನ್ನು ಬಿಟ್ಟು ಹೋಗ್ಲೇ ಇಲ್ಲ. ನಾನು ಸರಿಯಾಗಿದ್ದಾಗ್ಲೂ ಇದ್ರು, ನಾನು ತಪ್ಪು ಮಾಡುವಾಗ್ಲೂ ಇದ್ರು, ನಾನು ಪ್ರೇಯರ್ ಮಾಡದೇ ಇದ್ದಾಗ್ಲೂ ಇದ್ರು, ಪ್ರೇಯರ್ ಮಾಡುವಾಗ್ಲೂ ಇದ್ರು, ಎಲ್ಲ ಟೈಮಲ್ಲೂ ನನ್ನಲ್ಲೇ ಇದ್ರು, ನನ್ ಗೈಡ್ ಮಾಡ್ತಾ ಇದ್ದಾರೆ. ಆ ಪ್ರೆಸೆನ್ಸ್ ಚೇಂಜ್ ಆಗೋದು, ಅದೇ ನಾಟ್ ಎಂಪವರ್ಮೆಂಟ್ ಬೇರೆ. ಒಂದು ಪಾಸ್ಟರ್ ಇಂದ ಇನ್ನೊಂದು ಪಾಸ್ಟರ್ ಏನ್ ಡಿಫ್ರೆನ್ಸ್ ಅಂದ್ರೆ ಎಂಪವರ್ಮೆಂಟ್. ಅವ್ರು ಎಂತ ಅಭಿಷೇಕ ಹೊಂದ್ಕೊಂಡಿದ್ದಾರೆ, ಎಂತ ಕರುವಿಕೆಯನ್ನು ಹೊಂದ್ಕೊಂಡಿದ್ದಾರೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಗಾಡ್. ನಮ್ಮ ಪ್ರಯತ್ನ ಅಲ್ಲ, ನಾವು ಹೇಳಕ್ಕಾಗಲ್ಲ ದೇವ್ರೆ ನನ್ನ ಅಪೋಸ್ತಲ ಕರಿ, ನನ್ನ ಪ್ರವಾದಿಯ ಕರಿ, ನನ್ನ ಪಾಸ್ಟರ್ ಕರಿ. ಇಲ್ಲ, ದೇವರ ಕರುವಿಕೆ. ಇಟ್ಸ್ ಅ ಕಾಲ್ ಆಫ್ ಗಾಡ್. ದೇವರ ಚಿತ್ತ, ದೇವರ ತೀರ್ಮಾನ. ಎಫೆಸಿಯ 4ನೇ ಅಧ್ಯಾಯ 11-13 ನೋಡ್ತೀವಿ. ಕೆಲವೊಬ್ಬರನ್ನ ದೇವರು ಅಪೋಸ್ತಲರಾಗಿ, ಕೆಲವೊಬ್ಬರನ್ನ ದೇವರು ಆ ಸೇವೆಗೆ ಆರಿಸ್ಕೊಂತಾರೆ. ಯಾವಾಗ ಆರಿಸ್ಕೊಂತಾರೆ? ಅವರು ಹುಟ್ಟಕ್ಕಿಂತನೇ ಮುಂಚೆನೆ ಇಂಥವ್ರು ಹುಟ್ಟಬೇಕು, ಇಂಥ ಸೇವೆ ಮಾಡಬೇಕು, ಇಂಥ ಜನರ ನಡೆಸ್ಬೇಕು, ಇಂಥ ಸೇವೆ ಮಾಡಬೇಕು. ದೇವರ ತೀರ್ಮಾನ ಅದು. ಸೊ ವಾಕ್ಯ ಹಂಗೆ ಹೇಳುತ್ತೆ, ಯಾರನ್ನ ದೇವರು ಮುಂದೆ ಆಯ್ಕೆ ಮಾಡ್ಕೊಂಡ್ರು ಅವ್ರನ್ನ ಕರೆದ್ರು ಅಂತ ದೇವರು ನೋಡಿ. ಆಯ್ಕೆ ಅಂತ, ಗಾಡ್ಸ್ ಚೂಸಿಂಗ್ ಅಂತ ಒಂದು ಐತೆ. ಕರೆಯಲ್ಪಟ್ಟವ್ರು ಅನೇಕರು, ಆಯಲ್ಪಟ್ಟವ್ರು ಕೆಲವೊಬ್ರು ಅಂತ. ಮೆನಿ ಆರ್ ಕಾಲ್ಡ್, ಫ್ಯೂ ಆರ್ ಚೋಸನ್. ಸೊ ಮಿನಿಸ್ಟ್ರಿಗೆ ದೇವರ ಆಯ್ಕೆ
ನನ್ನನ್ನ ಪಾಸ್ಟರ್ ಕರೆದಿದ್ರೆ ನಾನು ಪಾಸ್ಟರ್ ಸೇವೆ ಮಾಡ್ಬೇಕು. ನನ್ನನ್ನ ದೇವರ ಸ್ವರವಾಗಿ ಪ್ರಾಫಿಟ್ ಆಗಿ ಪ್ರವಾದಿಯಾಗಿ ಕರೆದಿದ್ರೆ ನಾನು ಪ್ರವಾದಿಯಾಗಿ ಮಾಡ್ಬೇಕು. ನಾನು ಟೀಚರ್ ಆಗಿ ಕರೆದಿದ್ರೆ ನಾನು ಟೀಚಿಂಗ್ ಮಿನಿಸ್ಟ್ರಿನೇ ಮಾಡ್ಬೇಕು. ನಾನು ಸುವಾರ್ಥಿಕನಾಗಿ ಕರೆದಿದ್ರೆ ಸುವಾರ್ಥಿಕರು, ಸಬ್ ಏರಿಯನಾಗಿ. ಸೊ ದೇವ್ರು ನಮ್ಗೆ ಏನ್ ಸೇವೆ ಅಥವಾ ವರ್ಷಿಪ್ ಯಾವ್ದೇ ಇರಲಿ, ಅಥವಾ ಕೊಡುವ ಗಿವಿಂಗ್ ಒಂದು ಮಿನಿಸ್ಟ್ರಿ, ಫೇತ್ ಒಂದು ಮಿನಿಸ್ಟ್ರಿ, ಮತ್ತೊಬ್ಬರನ್ನ ಎನ್ಕರೇಜ್ ಮಾಡ್ತಾರೆ ನೋಡಿ ಅದೊಂದು ಮಿನಿಸ್ಟ್ರಿ. ಅನೇಕ ವಿಧವಾದ ಸೇವೆ ಇರುತ್ತೆ ಕ್ರಿಸ್ತನ ದೇಹದಲ್ಲಿ. ಸೊ ದೇವರು ಯಾರನ್ನ ಎಂತ ಸೇವೆಗೆ ದೇವರು ಆಯ್ಕೆ ಮಾಡ್ಕೊಂತಾರೋ ಅದಕ್ ಬೇಕಾಗಿರುವ ಬಲವನ್ನು ದೇವರು ಕೊಡ್ತಾರೆ. ಸೊ ಅದಕ್ಕೆ ನಾವು ಮೊದಲು ಸೇವೆ ಮಾಡೋರು ಮೊದಲು ಏನ್ ಗೊತ್ತ ತಿಳ್ಕೊಳ್ಬೇಕು, ಅವ್ರ ತರ ಆಗೋದು ಇವ್ರ ತರ ಆಗೋದನ್ನ ಬಿಟ್ಬಿಡಿ. ಡೋಂಟ್ ಬಿಕಮ್ ಲೈಕ್ ಅದರ್ಸ್. ಅವರ ಕರೆಯುವಿಕೆ ಬೇರೆ, ದೇವರು ಅವರನ್ನು ಕರೆದಿರೋದು ಬೇರೆ, ಬೇರೆ ಉದ್ದೇಶಕ್ಕಾಗಿ. ಅವರ ಅಸೈನ್ಮೆಂಟ್ ಬೇರೆ. ದೇವರು ನನ್ನನ್ನು ಕರೆದಿದಾರಲ್ವಾ, ಆ ಅಸೈನ್ಮೆಂಟ್ ಬೇರೆ. ನೋಡಿ, ನಾವು ಸ್ಟಾರ್ಟಿಂಗ್ ಅಲ್ಲಿ ಸೇವೆಗೆ ಬಂದಾಗ ನಾವು ಇವ್ರ ತರ ಬೇಕು ಅವ್ರ ತರ ಬೇಕು ಎಲ್ಲ ನಾವು ಯೋಚನೆ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ಸ್ವಲ್ಪ ದಿನ ದೇವ್ರು ನಮ್ಮ ಆಸೆನ ಆ ರೀತಿಯಲ್ಲಿ ನಡೆಸ್ತಾರೆ. ಬಟ್ ಸಮಯ ಬಂದಾಗ ದೇವ್ರು ಕ್ಲಿಯರ್ ಆಗಿ ನಮ್ಗೆ ಕಳಿಸ್ಕೊಡ್ತಾರೆ. ಅದೇ ಮೆಚೂರಿಟಿ. ನನ್ಗೆ ಗೊತ್ತಾಯ್ತು, ನಾನು ಅವ್ರ ತರ ಮಾಡಕ್ ನನ್ ಕಡ್ದಿಲ್ಲ. ನನ್ನನ್ನು ದೇವ್ರು ಏನ್ ಉದ್ದೇಶ ಇಟ್ಟು ಕಡ್ದಿದಾರೋ ಅದನ್ನ ಮಾಡಕ್ ನನ್ನ ಕಡ್ದಿದ್ದಾರೆ. ಅಂಡರ್ಸ್ಟುಡ್. ಸೊ ಒಬ್ಬೊಬ್ರು ಅರ್ಥ ಮಾಡ್ಕೊಳ್ಬೇಕು. ನನಗೆ ಪಾಸ್ಟರ್ ಮಿನಿಸ್ಟ್ರಿ ಕೊಟ್ಟಿದ್ರೆ, ಪಾಸ್ಟರ್ಗೆ ಮುಖ್ಯವಾದ ಒಂದು ವರ ಪ್ರೀತಿ. ಒಬ್ಬ ಪಾಸ್ಟರು ತನ್ನ ಕುರಿಗಳಿಗಾಗಿ ಹತ್ಕೊಂಡು ಪ್ರೇಯರ್ ಮಾಡಿದ್ರೆ ಅದೆಂತ ರೋಗವಾಗಿದ್ರು ಸಹ, ಅದೆಂತ ಪ್ರಾಬ್ಲಮ್ ಆಗಿದ್ರು ಸಹ ಅದು ಸರಿ ಆಗೇ ಆಗುತ್ತೆ. ಪಾಸ್ಟರ್ಗೆ ಪ್ರೀತಿಯ ವರ. ಈ ಪ್ರೀತಿಯ ವರ ಕ್ರಿಯೆ ಮಾಡುವಾಗ ಎಲ್ಲ 9 ವರವು ಕ್ರಿಯೆ ಮಾಡುತ್ತೆ. ಪಾಸ್ಟ್ ಪ್ರೀತಿಯಿಂದ ನಿಮ್ಮನ್ನು ಆಶೀರ್ವದಿಸುವಾಗ, ನಿಮ್ಗೋಸ್ಕರ ಹತ್ಕೊಂಡು ಪ್ರೇಯರ್ ಮಾಡಿ ಒಂದು ಮಾತು ಹೇಳುವಾಗ ಅದು ದೇವರು ಆ ಮಾತನ್ನು ಪಡಿಸ್ತಾರೆ. ಯಾಕಂದ್ರೆ ಅದು ಅವರ ಕರಿವಿಕೆ. ದಟ್ಸ್ ಇಸ್ ಕಾಲ್. ನಾನು ಹತ್ಕೊಂಡು ನನ್ನ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ ಕೇಳಿದ್ದೀನಿ. ಎಲ್ಲ ದೇವರು ಮಾಡಿದ್ದಾರೆ. ಈಗ ಸುಮ್ನೆ ಅಲಕ್ಕಾಗಲ್ಲ. ಕರ್ತನ ಆ ಒಂದು ವರ ಕ್ರಿಯೆ ಮಾಡುವಾಗ, ಪ್ರೀತಿಯ ಆತ್ಮನು ಕ್ರಿಯೆ ಮಾಡುವಾಗ, ವರಗಳನ್ನು ಕೊಡೋರು ದೇವರ ಆತ್ಮನು. ಆ ವರ ಕ್ರಿಯೆ ಮಾಡುವಾಗ, ಆ ಪ್ರೀತಿಯ ಆತ್ಮನು ಆ ಪ್ರೀತಿಯ ವರ ಕ್ರಿಯೆ ಮಾಡುವಾಗ 9 ವರನು ಕ್ರಿಯೆ ಮಾಡುತ್ತೆ. ಅದು ಪಾಸ್ಟರ್ ಕರಿಕೆ. ಸುವಾರ್ಥಿಕ ಅದ್ಭುತ ಶಕ್ತಿಯನ್ನು ತೋರಿಸೋನೆ ಸುವಾರ್ಥಿಕ. ಅದ್ಭುತ ಸೂಚಕ ಕಾರ್ಯ ಮುಖಾಂತರವಾಗಿ ಫಿಲಿಪ್ಪನು ಸುವಾರ್ಥಿಕ. ಸಮಾರ್ಯ ಪಟ್ಟಣದಲ್ಲಿ ಸುವಾರ್ತೆ ಸಾರ್ತಾರೆ, ಅದ್ಭುತಗಳನ್ನು ಮಾಡ್ತಾರೆ, ದೆವ್ವ ಬಿಡಿಸ್ತಾರೆ, ಯೇಸುವೇ ಕರ್ತನು ಅಂತ ತೋರಿಸೋದು. ಪ್ರವಾದಿ, ದರ್ಶನವನ್ನು ನೋಡಿ ಮಾತಾಡುವ ವ್ಯಕ್ತಿ. ಅದ್ಭುತರ ನೋಡಿ ಮಾತಾಡುವ ವ್ಯಕ್ತಿ. ನೋಡೋವನು ದರ್ಶಿ. ಆತ್ಮ ಮಂಡಲವನ್ನು ನೋಡಿ, ದೇವರ ಹೃದಯವನ್ನು ನೋಡಿ ಮಾತಾಡೋದು. ಅಪೋಸ್ತಲನು ಕರ್ತನ ಸಾಮರ್ಥ್ಯ ಅಂತ ಹೇಳ್ಬೋದು, ಕರ್ತನ ಕಂಪ್ಲೀಟ್ನೆಸ್ ಅಂತ ಹೇಳ್ಬೋದು, ಕರ್ತನ ಒಂದು ಪರಿಪೂರ್ಣತೆ ಅಂತ ಹೇಳ್ಬೋದು. ಕ್ರೈಸ್ಟ್ ಫುಲ್ನೆಸ್. ಕ್ರಿಸ್ತನ ಎಲ್ಲ ಸೇವೆಯು, ಎಲ್ಲ ಕೃಪೆಯು ಒಬ್ಬ ಅಪೊಸ್ತಲನಲ್ಲಿರುತ್ತೆ. ಪ್ರೀತಿ ಇರುತ್ತೆ, ನಂಬಿಕೆ ಇರುತ್ತೆ, ಶಕ್ತಿ ಇರುತ್ತೆ, ಪ್ರೆಸೆನ್ಸ್ ಇರುತ್ತೆ, ಎಲ್ಲ ಟೀಚಿಂಗ್, ಎಲ್ಲ ಕ್ರಿಸ್ತನ ಪರಿಪೂರ್ಣತೆಯನ್ನು ಒಬ್ಬ ಅಪೊಸ್ತಲನಲ್ಲಿ ನಾವು ಕಾಣಬಹುದು. ಅಪೊಸ್ತಲನು ಬಂದಾಗ ಕ್ರಿಸ್ತನ ರಾಯಭಾರಿಯಾಗಿ, ಒಬ್ಬ ಅಪೊಸ್ತಲನು ಒಂದು ಜಾಗದಲ್ಲಿದ್ರೆ ಕ್ರಿಸ್ತನು ಆ ಜಾಗದಲ್ಲಿದ್ದಾರೆ ಅಂತ ಅರ್ಥ. ದೇ ಆರ್ ದ ವೆರಿ ಪ್ರೆಸೆನ್ಸ್ ಕ್ಯಾರಿಯರ್. ಅವರು ಕ್ರಿಸ್ತನ ಪ್ರೆಸೆನ್ಸ್ ಅನ್ನು ಹತ್ಕೊಂಡು ಹೋಗೋರು. ನಾನು ನೋಡಿದ್ದೀನಿ ಅಂತ ವ್ಯಕ್ತಿಗಳು. ಎಲ್ಲೋ ಇರ್ತಾರೆ ಮೀಟಿಂಗ್ಗೆ, ಅವ್ರು ಕೆಳಗಡೆ ಕೂತ್ಕೊಂಡಿರ್ತಾರೆ, ಸ್ಟೇಜ್ಗೆ ಬಂದಿರಲ್ಲ. ಬಟ್ ಇಡೀ ಆ ಸ್ಥಳವಲ್ಲ, ಕ್ರಿಸ್ತನ ಪ್ರೆಸೆನ್ಸ್ ಅನ್ನು ಅನುಭವಿಸ್ಬೋದು. ಹತ್ಕೊಂಡು ಕ್ರಿಸ್ತನ ಅನುಭವಿಸ್ಬೋದು. ಕ್ರಿಸ್ತನ ಪ್ರೆಸೆನ್ಸು
ನೋಡಿ, ತಂದೆಯ ಪ್ರೆಸೆನ್ಸು, ಪವಿತ್ರಾತ್ಮನ ಪ್ರೆಸೆನ್ಸು, ಕ್ರಿಸ್ತನ ಪ್ರೆಸೆನ್ಸು, ತ್ರೇಕ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದೀವಿ. ಮೂವರು ಒಬ್ರೆ ಪ್ರೆಸೆನ್ಸ್ ಅಂತ. ಅದಕ್ಕೆ ನೋಡಿ, ನಾವು ಕ್ಲೋಸ್ ವಾಕ್, ದೇವ್ರ ಜೊತೆ ನಾವು ಕ್ಲೋಸ್ ಆಗಿ ನಡೆಯುವಾಗ ಈ ಡಿಫ್ರೆನ್ಸ್ ನಾವು ತಿಳ್ಕೊಳ್ಬೋದು. ಓಕೆ, ಗಾಡ್ಸ್ ಲವ್, ತಂದೆಯ ಪ್ರಸನ್ನತೆ, ಇದು ಆತ್ಮನ ಪ್ರಸನ್ನತೆ, ಇದು ಕ್ರಿಸ್ತನ ಪ್ರಸನ್ನತೆ. ಮೂರು ಒಂದೇ, ಅದರ ತ್ರಯೇಕ ದೇವರು, ತಂದೆ, ಮಗ, ಪವಿತ್ರಾತ್ಮ. ಕ್ಲೋಸ್ ವಾಕ್. ಅದಕ್ಕೆ ಪವಿತ್ರಾತ್ಮನಿಂದ ನಡೆಸಲ್ಪಡಿ. ಯಾವಾಗ್ಲೂ ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ. ನೋಡಿ, ಅವ್ರ ಪ್ರೆಸೆನ್ಸ್ಗಾಗಿ ತವಕ ಪಡಿ. ಯಾರು ಅವ್ರ ಪ್ರೆಸೆನ್ಸ್ಗಾಗಿ, ಪ್ರಸನ್ನತೆಗಾಗಿ ತವಕ ಪಡ್ತಾರೋ ಅವ್ರಿಗೆ ಹೆಚ್ಚಾದ ಪ್ರಸನ್ನತೆಯನ್ನು ಸುರಿಸ್ತಾರೆ. He will pour out his presence into that person. ಈ ಪ್ರೆಸೆನ್ಸ್ ಅನ್ನು ಬಯಸ್ಲಿಲ್ಲ. ನಾನು ಹೆಂಗೆಲ್ಲ ಪ್ರೇಯರ್ ಮಾಡಿದ್ದೀನಿ ಗೊತ್ತಾ, ದೇವರ ಪ್ರಸನ್ನತೆಗೋಸ್ಕರ ಕೇಳಿದೆ, ದೇವ್ರೇ ನನ್ನ ಸಾಯಿಸ್ಬಿಡು, ನಿನ್ನ ಹೊರಗು, ನಿನ್ನ ಪ್ರಸನ್ನತೆ ಇಲ್ಲಾಂದ್ರೆ, ಸ್ಪೆಷಲ್ ಗ್ರೇಸ್ ಇಲ್ಲ, ಸಾಯಿಸ್ಬಿಡು, ನನ್ ಬೇಡವೇ ಬೇಡ ಈ ಜೀವಿತ. ಹಂಗೆಲ್ಲ ಪ್ರೇಯರ್ ಮಾಡಿದ್ದೀನಿ ನಾನು. ಪ್ರೆಸೆನ್ಸ್ ಪ್ರೇಯರ್ ಮಾಡುವಾಗ, ವಾಕ್ಯ ಕೊಡುವಾಗ, ಎಲ್ಲ ಟೈಮಲ್ಲೂ ಪ್ರೆಸೆನ್ಸ್ ಅಲ್ಲಿ ಮೂವ್ ಆಗೋದು. ಪ್ರಸನ್ನತೆ, ಆತ್ಮ ಸಂಬಂಧವಾದ. ನೋಡಿ, ಬರೀ ಸೇವೆಯಲ್ಲಿ ಮಾತ್ರ ಅಲ್ಲ, ನನ್ನ ಲೈಫಲ್ಲೂ ಸಹ ಪ್ರೆಸೆನ್ಸ್ ಅಲ್ಲಿ ನಾವು ಮೂವ್ ಆಗ ಕಳಿಬೇಕು. ಯಾವಾಗ್ಲೂ ಪ್ರೆಸೆನ್ಸ್ ಅಲ್ಲಿ. ನಿಮ್ ಫ್ಯಾಮಿಲಿ ಪ್ರೆಸೆನ್ಸ್ ಅಲ್ಲಿ ನಡೆಸಿ, ದೇವರ ಹತ್ರ ಕೇಳಿ ಮಾಡಿ. ಅದೇ ಸಕ್ಸಸ್ಸು. ಕುಟುಂಬ ತಲೆ ಯೇಸು ಅಂತ ಹೇಳುತ್ತೆ. ಗಂಡ ಹೆಂಡತಿಗೆ ತಲೆ ಯೇಸು ಸ್ವಾಮಿ, ನಿಮ್ ಕುಟುಂಬಕ್ಕೆ ತಲೆ ಯೇಸು ಸ್ವಾಮಿ ಆಗಿದ್ರೆ ನಿಮ್ ಕುಟುಂಬ ಸುಂದರವಾಗಿರುತ್ತೆ. ನಿಮ್ಮ ಪ್ರೇಯರು ತುಂಬಾ ಮುಖ್ಯ. ನೀವು ದೇವರ ಹತ್ರ ಮಾತಾಡಿ. ಎಂತ ವ್ಯಕ್ತಿಯ ಇರ್ಲಿ, ದೇವರ ಹತ್ರ ಮಾತಾಡಿ. ದೇವರು ಅವ್ರನ್ನ ಬದಲಾಯಿಸ್ತಾರೆ, ಅವ್ರನ್ನ ಎನ್ಕೌಂಟರ್ ಮಾಡುತ್ತಾರೆ, ಹೃದಯಗಳನ್ನು ಬದಲಾಯಿಸ್ತಾರೆ. ಒಬ್ಬ ಪೂಜಾರಿ ಹೊರಗ ಓಡ್ತಾ ಇದ್ದೆ, ಯೇಸು ಸ್ವಾಮಿಗೂ ನನಗೂ ಸಂಬಂಧನೇ ಇಲ್ಲ, ನಾನು ಒಂದ್ಸತಿ ಅನ್ಕೊಂಡೇ ಇಲ್ಲ ನಾನು ಕ್ರಿಶ್ಚಿಯನ್ ಆಗ್ತೀನಿ ಅಥವಾ ಸೇವೆ ಮಾಡ್ತೀನಿ, ಇಂಥ ವಿಷಯ ಐತಂತ ನನ್ಗೆ ಗೊತ್ತಿಲ್ಲ. ಅನ್ಕೊಂಡ್ರು, ಅರ್ಥ ಮಾಡ್ಕೊಳ್ಳಿ. ನೀವು ಅನ್ಕೊಂಡಿದ್ದೀರಾ ನೀವು ಕ್ರೈಸ್ತರಾಗ್ತೀರಾ, ಸೇವೆ ಮಾಡ್ತೀರಾ ಅಂತ ಚಾನ್ಸೇ ಇಲ್ಲ. ಮಾತಾಡಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ, ಕ್ಯಾಶುವಲ್ ಆಗಿ ಮಾತಾಡಿ. ಲೆಟ್ ಯುವರ್ ವರ್ಡ್ಸ್ ಬಿ ಪ್ಲೇನ್. ಕ್ಯಾಶುವಲ್ ಆಗಿ ಮಾತಾಡಿ, ಕೇಳಿಸ್ಕೊಂತಾರೆ ಅವರು. ನೋಡಿ, ಮಾತಾಡುವಾಗ ಆ ವಿಶ್ವಾಸ ನೋಡಿ, ಫೇತ್, ನಂಬಿಕೆ ಇರುವಾಗ ನಮ್ಗೆ ಗೊತ್ತಾಗುತ್ತೆ ದೇವ್ರು ಕೇಳಿಸ್ಕೊಂತ ಇದ್ದಾರೆ. ಸುಮ್ನೆ ಹಂಗ್ ಪ್ರೇಯರ್ ಮಾಡಬಾರ್ದು, ಹಂಗ್ ಮಾತಾಡ್ಬೋದು. ಕಾನ್ಶಿಯಸ್ ಮನಸ್ಸು ನಮ್ಗೆ ಇರಬೇಕು, ದೇವರು ನನ್ನ ಕೇಳಿಸ್ಕೊಂತ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ಆತ್ಮದಿಂದ ನಡೀರಿ, ಆತ್ಮದಿಂದ ನಡೆಸಲ್ಪಡ್ರಿ. ನೀವು ಆತ್ಮನಿಂದ ನಡೆಸಲ್ಪಡುವಾಗ ಎಷ್ಟು ಅಡ್ವಾಂಟೇಜ್ ಐತೆ ಗೊತ್ತದೆ. ಯಾವಾಗ್ಲೂ ಕ್ರಿಸ್ತನನ್ನು ಅನುಭವಿಸ್ತೀರ. ನೀವೆಲ್ಲಿ ಹೋದ್ರು ಜನರು ಕ್ರಿಸ್ತನ ಪ್ರೆಸೆನ್ಸ್ ಅನುಭವಿಸ್ತಾರೆ. ಯಾರನ್ನು ಮುಟ್ಟಿದ್ರು ನಿಮ್ಮಲ್ಲಿರುವ ಆತ್ಮ, ನಿಮ್ಮಲ್ಲಿರುವ ಶಕ್ತಿ ಅವ್ರನ್ನ ಟಚ್ ಮಾಡುತ್ತೆ. ಇಷ್ಟೊಂದು ಜನರಿಗೆ ಕೈ ಪ್ರೈಸ್ ಲಾಟ್ ಕೊಟ್ಟು ಢಮ್ಮಂತ ಬಿದ್ದಿದ್ದಾರೆ. ಅವರು ಕರೆಂಟ್ ತರ ಹೊಡೆದ್ ಬಿಡುಗಡೆ ಆಗೈತೆ. ಅವ್ರು ಹೇಳ್ತಾರೆ, ಪಾಸ್ಟರ್ 1 ತಿಂಗಳಿಂದ ಕೈ ಎತ್ತಕ್ಕೆ ಆಗ್ಲಿಲ್ಲ ಪಾಸ್ಟರ್, ಸರಿ ಇತ್ತು, ಬೇರೆ ಕೈ ಕೊಟ್ಟಿದ್ದಕ್ಕೆ, ಜಸ್ಟ್ ಕೈ ಕೊಟ್ಟಿದ್ದಕ್ಕೆ. ಡೆಲಿವರೆನ್ಸಿ ಆತ್ಮದಿಂದ ನಡೆಸಲ್ಪಟ್ರೆ ಎಲ್ಲೋದ್ರೂ ನಾವು ಬಿಡುಗಡೆಯನ್ನು ನೋಡ್ಬೋದು, ಹೀಲಿಂಗ್ಸ್ ಅನ್ನು ನೋಡ್ಬೋದು, ದೇವರ ಸ್ವರವಾಗಿ ಇರ್ಬೋದು. ಸಿಂಪಲ್. ಇವ್ರು ಹೇಳೋದನ್ನ ಮಾಡಿದ್ರೆ ಸಾಕು, ಅದೇ ನಮ್ಮ ಆಸೆ, ಬಯಕೆ. ನಿಧಾನವಾಗಿ ನೋಡಿ, ಇಷ್ಟು ವಿಷಯಗಳನ್ನು ಮಾತಾಡಿದ್ದೇನೆ. ಸೊ ಅನುಭವಗಳ ಬಗ್ಗೆ ನೀವು ಮಾತಾಡದೆ, ಸೇವೆಯ ಎಕ್ಸ್ಪೀರಿಯನ್ಸಸ್, ಅನಾಯಿಂಟಿಂಗ್, ಕರುವಿಕೆ. ಓಕೆ, ಸೊ
ಯಾರಿಗೋ ಒಬ್ರು ಬೇಕಾಗೈತೆ, ಅವ್ರಿಗೋಸ್ಕರ ನಾನು ಮಾತಾಡಿದ್ದೀನಿ. ಸರಿ, ನಾವು ವಾಕ್ಯಕ್ಕೆ ಹೋಗೋಣ. ಗಲಾತ್ಯ 5ನೇ ಅಧ್ಯಾಯ, ಸ್ಕ್ರಿಪ್ಚರ್ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ, ವಾಕ್ಯವನ್ನು ಧ್ಯಾನ ಮಾಡೋಣ. ಗಲಾತ್ಯ 5ನೇ ಅಧ್ಯಾಯ 14ನೇ ವಚನ. ಹೌದೇ? ನಿಮ್ಮಲ್ಲಿ ಯಾರಾದರೂ ನ್ಯಾಯ ಪ್ರಮಾಣದ ಮೂಲಕ ನೀತಿವಂತರಾಗಬೇಕೆಂದಿದ್ದರೆ ಅವರಿಗೆ ಕ್ರಿಸ್ತನಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. 14ನೇ ವಚನ. ಯಾಕಂದರೆ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ನ್ಯಾಯ ಪ್ರಮಾಣವೆಲ್ಲ ನೆರವೇರುತ್ತದೆ. ಕಂಟಿನ್ಯೂ ಮಾಡಿ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ನುಂಗುವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ, ಎಚ್ಚರವಾಗಿರಿ. ನಾನು 18ನೇ ವಾಕ್ಯ ಓದಿ. ಸಾರಿ, ಓಕೆ, 14 ಅಂತ ಬರ್ದಿದ್ದೀನಿ. 18 ಗಲಾತ್ಯ 5:18. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವರಾದರೆ ನ್ಯಾಯ ಪ್ರಮಾಣಕ್ಕೆ ಅಧೀನರಲ್ಲ. ಇಲ್ಲ, ಸುಂದರವಾಗಿ. ಸೊ ಯಾರು ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ನ್ಯಾಯ ಪ್ರಮಾಣಕ್ಕೆ ಒಳಗಾಗಲ್ಲ. ಯಾಕೆ ಪಾಸ್ಟರ್ ನ್ಯಾಯ ಪ್ರಮಾಣ ಬಗ್ಗೆ ಮಾತಾಡ್ತಾ ಇದ್ದಾರೆ? ಆಜ್ಞೆ ಒಳ್ಳೇದಲ್ವಾ? ನಾವು ಕ್ರೈಸ್ತರಲ್ವಾ? ನಮ್ಗೆ ಆಜ್ಞೆಗಳು ಬೇಕಲ್ವಾ? ಜನರಿಗೆ ನಾವು ಹೇಳ್ಬೇಕಲ್ವಾ ತಪ್ಪು ಮಾಡಬಾರ್ದು, ನಾವು ತಪ್ಪು ಮಾಡಬಾರ್ದು ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ? ಧರ್ಮಶಾಸ್ತ್ರದಲ್ಲೇ ಪಾಪದ ಅರಿವು ಉಂಟಲ್ವಾ? ಕರೆಕ್ಟು. ಆದ್ರೆ ಆ ಧರ್ಮಶಾಸ್ತ್ರಕ್ಕೆ ನಮ್ಮನ್ನ ಪಾಪದಿಂದ ಬಿಡಿಸಕ್ ಬಲ ಇಲ್ಲ, ಮತ್ತೆ ಅದು ನಮ್ಗೆ ಪ್ರತಿಕೂಲವಾದದ್ದು. ನಮ್ಮಿಂದ ಅದಕ್ಕೆ ಧರ್ಮಶಾಸ್ತ್ರಕ್ಕೆ ಒಳಗಾಗಿ ದೇವ್ರನ್ನ ಮೆಚ್ಚಿಸೋದು ಅಸಾಧ್ಯ. ಅದಕ್ಕೆ ದೇವರು ಆ ಧರ್ಮಶಾಸ್ತ್ರ ತೆಗೆದಾಕಿ ದೇವರು ಪವಿತ್ರ ಆತ್ಮನನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೊಸ ಒಡಂಬಡಿಕೆ ಸೇವೆ 2 ಕೊರಿಂಥಿಯ 3ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟ ಕ್ಲಿಯರ್ ಆಗಿ ನೋಡ್ಬೋದು. ಇದು ಆತ್ಮನ ಸೇವೆ. ದಿಸ್ ಇಸ್ ಅ ಮಿನಿಸ್ಟ್ರಿ ಆಫ್ ದ ಸ್ಪಿರಿಟ್. ಪತ್ರ ಕೊಳ್ಳುತ್ತೆ, ಇದ್ರ ಬಗ್ಗೆ ನಾವು ಕಲ್ತಿದ್ದೀವಿ. ಸೊ ನಾವು ಆತ್ಮನಿಂದ ನಡೆಸಲ್ಪಡ್ಬೇಕು. ಈಗ ಆಜ್ಞೆ ಇಲ್ಲ, ನಾವ್ ಹೆಂಗಾದ್ರೂ ಇರ್ಬಹುದಾ? ಇಲ್ಲ ಇಲ್ಲ ಇಲ್ಲ, ಅದೇ ತಪ್ಪು. ಅದೇ ಫುಲ್ ಮೆಸೇಜ್. ಅದಕ್ಕೆ ಫುಲ್ ಆಗಿ ಕೇಳ್ಬೇಕು. ನನ್ಗೆ ಆಜ್ಞೆ ಇಲ್ವಾ? ಅದು ಹೆಂಗೆ ಇಲ್ಲ? ದಶಾಜ್ಞೆ ಕೊಟ್ರಲ್ಲ, ದೇವರು ಕೊಟ್ರು, ಯಹೂದ್ಯರು ಕೊಟ್ರು, ಆದ್ರೆ ಅದ್ರ ಪ್ರಕಾರ ಅವರಿಂದ ಜೀವಿಸಕ್ ಆಗ್ಲಿಲ್ಲ. ಇನ್ನೊಬ್ರು ಮನೆಯನ್ನು ಇಚ್ಛಿಸ್ಬೇಡ, ಇಚ್ಛಿಸಿದ್ರು. ಸಬ್ಬತ್ತನ್ನು ಪರಿಶುದ್ಧವಾಗಿ ಇಟ್ಕೊಂಡಿಲ್ಲ. ಕೊಲೆ ಮಾಡ್ಬೇಡ, ಮಾಡಿದ್ರು. ವಿಗ್ರಹಾರದ ನೆನನ್ ಬಿಟ್ಟು ಬೇರೆ ದೇವರುಗಳಿಲ್ಲ. ನಿಮ್ಗೊತ್ತು ಕಾನಾನ್ ದೇಶದಲ್ಲಿ ಏನ್ ಮಾಡಿದ್ರು ಅಂತ. ಬಾಲ್ ಮತ್ತೆ ಹಳೆ ಸ್ವಭಾವಕ್ಕೆ, ಹಳೆ ಮಾರ್ಗಕ್ಕೆ ಹೋದ್ರು. ಆ ದೇಶದಲ್ಲಿದ್ದ ಅನ್ಯ ದೇವರುಗಳಿಂದ ಹೋದ್ರು. ನೋಡಿ, ಅವರಿಂದ ಧರ್ಮಶಾಸ್ತ್ರ ಪಾಲಿಸಕ್ ಆಗ್ಲಿಲ್ಲ. ಈಗ ಧರ್ಮಶಾಸ್ತ್ರ ಇಲ್ಲ ಅಂದಿದ ತಕ್ಷಣ ನಾವ್ ಹೆಂಗಾದ್ರೂ ಇರ್ಬಹುದಾ? ಇಲ್ಲ ಇಲ್ಲ, ಹೆಂಗಾದ್ರೂ ಇರಕ್ಕೆ ದೇವ್ರ ಧರ್ಮಶಾಸ್ತ್ರವನ್ನು ತೆಗ್ದಿಲ್ಲ. ನಾವು ಪವಿತ್ರ ಆತ್ಮೆಯಿಂದ ನಡೆಸಲ್ಪಡಕ್ಕೆ, ದೇವರಿಂದ ನಡೆಸಲ್ಪಡಕ್ಕೆ, ದೇವರ ಸ್ವರ ಕೇಳಿ, ದೇವರಿಂದ ನಾವು ಉಪದೇಶಗಳನ್ನು ಹೊಂದ್ಕೊಂಡು ದೇವರಿಂದ ನಡೆಸಲ್ಪಡಕ್ಕೆ ನಮ್ಮನ್ನ ದೇವರು ಕ್ರಿಸ್ತನ ದೇಹದಲ್ಲೇ ಅಥವಾ ಅಂಗವಾಗಿ ನಮ್ಮನ್ನ ಇಟ್ಟಿದ್ದಾರೆ. ಕ್ರಿಸ್ತನ ದೇಹದಲ್ಲಿ ಅಂಗವಾಗಿ ನಮ್ಮನ್ನು ಯಾಕೆ ಇಟ್ಟಿದ್ದಾರೆ ಅಂದ್ರೆ ನಾವು ದೇವರಿಂದ ನಡೆಸಲ್ಪಡಕ್ಕೆ. ಈಗ ನಾನು ಆಜ್ಞೆಗಳನ್ನು ನೋಡಲ್ಲ, ನಾನು ನೋಡ್ತೀನಿ. ದೇವರೇ, ಯಾವಾಗ್ಲೂ ನನ್ನ ಆತ್ಮನ ಹತ್ರ ನಾನು ಕೇಳ್ತೀನಿ, ದೇವ್ರೆ ಎಲ್ಲ ನನ್ನ ಪರಿಸ್ಥಿತಿಯನ್ನು ದೇವರ ಆತ್ಮನ ಹತ್ರ ನಾನು ಮಾತಾಡ್ತೀನಿ. ನಿಮ್ಮನ್ನ ಸಕಲ ಸತ್ಯದಲ್ಲಿ ನಡೆಸೋದು ಆತ್ಮನು. ನಿಮ್ಮ ಸತ್ಯ ಉಪದೇಶದಲ್ಲಿ ನಿಮ್ಮ ನಡೆಸೋದು ಆತ್ಮನು. ಅವರಿಗೆ ಧರ್ಮಶಾಸ್ತ್ರದಿಂದ ನಡೆಸಲ್ಪಡಕ್ಕೂ ಆತ್ಮನಿಂದ ನಡೆಸಲ್ಪಡಕ್ಕೂ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಚಿಕ್ಕ ಎಕ್ಸಾಂಪಲ್, ಯೂಸ್ಫುಲ್ ಎಕ್ಸಾಂಪಲ್.
ಹೀಗೊಂದು ಮನೆಯಲ್ಲಿ ಒಂದು ಹಸ್ಬೆಂಡ್ ವೈಫ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಓಕೆ, ವೈಫು ಅದು ಹಸ್ಬೆಂಡ್ ಏನೋ ಒಂದು ಮಾತನ್ನು ಹೇಳ್ಬಿಡ್ತಾರೆ ಅಂತೀವಿ, ಏನೋ ನೋವಾಗೋ ತರ ಒಂದು ಮಾತು ಹೇಳ್ಬಿಡ್ತಾರೆ. ಓಕೆ, ವೈಫ್ ಕೇಳಿಸ್ಕೊಂತಾರೆ, ನೋವಾಗುತ್ತೆ. ಈಗ ಧರ್ಮಶಾಸ್ತ್ರ ಹೇಳುತ್ತೆ ನನ್ನ ಗಂಡನಿಗೆ ಅಧೀನವಾಗುವಂತ. ಅದು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಈಗ ಈಗ ಆ ಮಾತು ಕೇಳಿದ ತಕ್ಷಣನೇ ಅವ್ನಿಗೆ ಸರ್ರಂತ ಕೋಪ ಸರ್ರಂತ ಹತ್ತುತ್ತೆ. ಕೋಪ ಹತ್ತಿದಾಗ ಅವ್ರಿಗೆ ಆ ಒಂದು ಆಜ್ಞೆ ಮನ್ಸಲ್ಲಿ ಇರಲ್ಲ. ಅವ್ರಿಗೆ ಎಲ್ಲ ಮಾಡ್ತಿರ್ತಾರ, ಅಥವಾ ಎಂತಿ ಗಂಡನ್ಗೆ ಹೇಳಿದ್ರು ಸಹ ಆ ಟೈಮಲ್ಲಿ ಯಾವ ಆಜ್ಞೆನು ಮನ್ಸಿಗೆ ಬರಲ್ಲ. ಅದೇ ನನ್ನ ನೋಡಿ ಹೇಳದೆ ಅಂತ ಬ್ಲಾಸ್ಟ್, ಜಗಳ, ಬಾಯಿಗೆ ಬರೋದು, ಮಾತಾಡೋದು. ಆ ಟೈಮಲ್ಲಿ ಯಾವ ಆಜ್ಞೆಗೂ ಮನ್ಸಲ್ಲಿರಲ್ಲ, ಆಜ್ಞೆ ಮುರಿಬೇಕು. ಇನ್ನೊಬ್ರು ಮನೆ ಇಚ್ಛಿಸ್ಬಾರ್ದು, ಮನ್ಸಲ್ಲ ಐತೆ, ಆದ್ರೆ ಇನ್ನೊಂದ್ ಮನೆಗೆ ಹೋಗಿದ ತಕ್ಷಣ ಎಲ್ಲ ಒಳ್ಳೆ, ಮನೆ ತುಂಬಾ ಒಳ್ಳೆ ವಸ್ತುಗಳು ನೋಡಿದ ತಕ್ಷಣ ನಮ್ಮನ್ನ ಮೀರಿ ಒಂದು ಆಸೆ, ಒಂದು ಕಂಟ್ರೋಲ್ ಮೀರಿ ಒಂದು ಇಮೋಷನ್ಸ್, ನಮ್ಮನ್ನ ಮೀರಿ ಒಂದು ಇಮೋಷನ್ಸ್ ಕೆಲಸ ಮಾಡ್ತೈತೆ. ನಮ್ಮನ್ನ ಮೀರಿ ನಮ್ಮ ಅಂಗಗಳಲ್ಲಿ ಒಂದು ಕೆಲಸ ಮಾಡ್ತೈತೆ ಒಂದು ಇಮೋಷನ್. ಅದಕ್ಕೆ ಪಾಪ ಅಂತಾರೆ. ಸೊ ಈಗ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಓಕೆ, ನೀನು ನನ್ನ ಆಜ್ಞೆಯನ್ನು ನೀನು ಕರೆಕ್ಟ್ ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ, ರೈಟ್ ಸ್ಪಾಟ್ ಟೈಮ್ ಅಲ್ಲೇ ನನ್ನ ಆಜ್ಞೆಗಳನ್ನು ನೆನೆಸ್ಕೊಂತ ಇಲ್ಲ, ನಿನ್ನ ಜ್ಞಾಪಕ ಬರ್ತಾ ಇಲ್ಲ. ನಿನ್ನ ದೇಹ ಕೊಡುವ ಇಮೋಷನ್ಸ್, ನಿನ್ನ ದೇಹ ಏನೆಲ್ಲ ಇಮೋಷನ್ಸ್, ಕೋಪ, ಸಿಟ್ಟು ಬರುತ್ತೆ ನೋಡಿ, ಅದ್ರ ಪ್ರಕಾರ ಹೋಗ್ಬಿಡ್ತೀಯ. ಅಥವಾ ಇಚ್ಛೆ ಬಂದ್ರೆ ಇಚ್ಛೆಯಿಂದ ಹೋಗ್ಬಿಡ್ತೀಯ. ನನ್ನ ಆಜ್ಞೆಗಳನ್ನು ಮೀರ್ತಾ ಇದ್ದೆ. ದೇವ್ರ ಆಜ್ಞೆಗಳನ್ನು ತೆಗೆದಾಕಿ ಇನ್ನೊಂದು ಮಾರ್ಗವನ್ನು ದೇವ್ರು ಮಾಡಿದ್ರು. ಈಗ ಹಂಗ ತಾನೆ, ಇಮೋಷನ್ಸ್ ತಾನೆ. ಈಗ ನಾನು ನನ್ನ ಇಮೋಷನ್ಸ್, ನನ್ನ ಆತ್ಮನನ್ನು ಕೊಡ್ತೇನೆ, ಅವ್ರು ನಿನ್ನಲ್ಲೇ ಇರ್ತಾರೆ. ನಿನ್ಗೆ ನೀನ್ ಎಂತಿನೋ ನಿನ್ ಗಂಡನ ಒಂದು ಮಾತು ಹೇಳುವಾಗ ನೀನ್ ಮಾತಾಡ್ಬೇಕು ಅಂತ ನಿನ್ ಬಾಯಿಲ್ಲೇ ಅಥವಾ ನಿನ್ ಮನ್ಸಲ್ಲಿ ಕೋಪ ಬಂದಾಗ ನನ್ನಲ್ಲಿರುವ ಆತ್ಮನು ಅದನ್ನು ನಡೆಸ್ತಾರೆ. ಟಕ್ಕಂತ ದುಃಖ ಆಗುತ್ತೆ, ನಾವು ಸೈಲೆಂಟ್ ಆಗ್ಬಿಡ್ತೀವಿ. ದೇವ್ರು ದುಃಖವಾಗ್ತಿದ್ರೆ ಮಾಡ್ಕೊಂಡು ಅರ್ಥ ಆಗುತ್ತಾ? ದೇವರ ಆತ್ಮ ಟಕ್ಕಂತ ದೇವ್ರ ಸ್ವರ, ಸುಮ್ಮನೆ ಇರು, ಜಗಳ ಮಾಡ್ಬೇಡ, ನಾನು ನೋಡ್ಕೊಂತೇನೆ. ಮನುಷ್ಯನ ಕೋಪ ದೇವರ ನೀತಿ ನಡೆಸ ಪವಿತ್ರಾತ್ಮನ ಸ್ವರ. ಈಗ ಪವಿತ್ರಾತ್ಮದಿಂದ ನಡೆಸಲ್ಪಡೋದು. ಒಂದೊಂದು ವಿಷಯದಲ್ಲೂ ಪವಿತ್ರಾತ್ಮನ ಇನ್ವಾಲ್ವ್ಮೆಂಟ್ ಇರುತ್ತೆ ನಮ್ಮ ಲೈಫ್ ಅಲ್ಲಿ. ಯಾವ್ದು ಆಕಸ್ಮಿಕವಾಗಿ ಆಗಲ್ಲ, ಪವಿತ್ರಾತ್ಮನ ಅಲೋ ಮಾಡಿದ್ರೆ ಮಾತ್ರ. ಸೊ ಪವಿತ್ರಾತ್ಮ ನಡೆಸುವಿಕೆ ಇರುತ್ತೆ. ನಮ್ಗೆ ಗೊತ್ತಾಗುತ್ತೆ, ಕೆಲವೊಂದು ಮಾತು ಆಕಸ್ಮಿಕವಾಗಿ ಮಾತಾಡ್ಬಿಡೋದು, ದುಃಖ ಆಗುತ್ತೆ. ಅಯ್ಯೋ ಹಿಂಗ್ ಮಾತಾಡ್ಬಾರ್ದು. ತಕ್ಷಣನೇ ನಾವು ಕ್ಷಮೆ ಕೇಳ್ತೀವಿ, ಸರಿಪಡಿಸ್ಕೊಂತೀವಿ. ಯಾರ ಕ್ರಿಯೆ? ಆತ್ಮನ ಕ್ರಿಯೆ. ಅದೇ ಧರ್ಮಶಾಸ್ತ್ರ ಇದ್ರೆ ನೀನು ಮಾತಾಡಿದಕ್ಕೆ ಹಂಗ ನಾನು ಮಾತಾಡಿದ್ದು, ಹೊಡೆದಿದ್ದು, ಅಲ್ಲಿ ನೋಡಿ ಸರಿ ತಪ್ಪು ಅಲ್ಲಿ ತೀರ್ಪು ಐತೆ. ಆತ್ಮನ ಹೇಳ್ತಾರೆ ಪ್ರೀತಿಯಿಂದ ನಡ್ಕೋ. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿರುವ ಪ್ರಕಾರ ಇನ್ನು ಸ್ವಂತ ಹೆಂಡತಿಯನ್ನು ಪ್ರೀತಿಸು. ನೋಡಿ, ಆತ್ಮನು ಸತ್ಯದಲ್ಲಿ ನಮ್ಮನ್ನು ನಡೆಸ್ತಾರೆ. ಕ್ರಿಸ್ತನು ಸಭೆಯನ್ನು ಪ್ರೀತಿಸುವ ಹಾಗೆ, ಸಭೆಗೆ ತಲೆ ಯೇಸು ಸ್ವಾಮಿ, ನಿನ್ನ ಕುಟುಂಬಕ್ಕೆ ತಲೆ ನೀನು ಹೆಂಡತಿಯನ್ನು ಪ್ರೀತಿಸ್ಬೇಕು. ಅದೇ ರೀತಿಯಲ್ಲಿ ಸಭೆಗೆ ಹೆಂಡತಿಗೆ ಹೇಳ್ತಾರೆ, ಸಭೆ ಯಾವ ರೀತಿಯಲ್ಲಿ ಕ್ರಿಸ್ತನಿಗೆ ಅಧೀನವಾಗಿತ್ತು, ನೀನು ಸ್ವಂತ ಗಂಡನಿಗೆ ಅಧೀನವಾಗಿ. ಸೊ ಇಬ್ಬರಲ್ಲಿ ದೇವರಾತ್ಮನ ಕ್ರಿಯೆ ಮಾಡ್ತಾರೆ. ಇದೇ ಫ್ಯಾಮಿಲಿ, ಹಿಂಗೆ ಫ್ಯಾಮಿಲಿ ಇರಬೇಕು, ಒಬ್ಬ ವ್ಯಕ್ತಿ ಇರಬೇಕು, ದೇವರಿಂದ ನಡೆಸಲ್ಪಡುತ್ತೆ. ಧರ್ಮಶಾಸ್ತ್ರದಲ್ಲಿ ಇದಿಲ್ಲ. ಮತ್ತೆ ನೋಡಿ, ಆತ್ಮನಿಂದ ನಡೆಸಲ್ಪಡುವಾಗ ಎಷ್ಟು ಬೆನಿಫಿಟ್ ಐತೆ. ಒಂದ್ ಸ್ಥಳಕ್ಕೆ ಹೋದಾಗ ಒಂದು ವಿಧವಾದ ಬೇರೆ ಪ್ರೆಸೆನ್ಸ್ ಅಲ್ಲಿ ಕಂಡುಹಿಡಿಬಹುದು. ಯಾವ ಒಬ್ಬ ವ್ಯಕ್ತಿ ಯಾವ ಆತ್ಮದಿಂದ ನಡೆಸಲ್ಪಡ್ತಾ ಇದಾರೆ, ಅವರಲ್ಲಿ ಯಾವ ಆತ್ಮ ಐತೆ. ಒಂದ್ ಮನೆಗೆ ಹೋದ್ರೆ ಯಾವ ಆತ್ಮ ದೇವ್ರು ತೋರಿಸ್ಬಿಡ್ತಾರೆ. ನೋಡಿಲ್ಲ, ಅಶುದ್ಧ ಆತ್ಮಗಳೈತೆ, ಗದರಿಸು.
ಈ ಸ್ಥಳಕ್ಕೆ ಹೋಗ್ಬೇಡ, ಅಲ್ಲಿ ಅದು ಅಶುದ್ಧವಾದ ಸ್ಥಳ, ಅಶುದ್ಧಾತ್ಮಗಳು, ಅಶುದ್ಧವಾದ ವ್ಯಕ್ತಿಗಳು ಇರುವ ಸ್ಥಳ. ನೋಡಿ, ನಮ್ಮನ್ನು ಪ್ರೊಟೆಕ್ಟ್ ಮಾಡಿ, ನಮ್ಮನ್ನ ಕಾದು, ನಮ್ಮನ್ನು ಸತ್ಯದ ನಡೆಸ್ತಾರೆ. ಅದೇ ಆತ್ಮದಿಂದ ನಡೆಸಲ್ಪಡೋದು. ಕ್ರೈಸ್ತರು ಆಜ್ಞೆಯಿಂದ ನಡೆಸಲ್ಪಡಬಾರ್ದು, ಆತ್ಮನಿಂದ ನಡೆಸಲ್ಪಡಬೇಕು. ಯಾಕಂದ್ರೆ ಆಜ್ಞೆಗೆ ಬಲವಿಲ್ಲ. ನೋಡಿ, ಗಲಾತ್ಯ 2ನೇ ಅಧ್ಯಾಯ, ಆಜ್ಞೆಗೆ ಏನು ಅಂದ್ರೆ ತೀರ್ಪು ಉಂಟು. ದರ್ ಇಸ್ ಆಲ್ವೇಸ್ ಕಂಡಮ್ನೇಷನ್. ಒಂದು ಆಜ್ಞೆ ಮುಖಾಂತರವಾಗಿ ಒಂದು ವಿಷಯವನ್ನು ಸಾಲ್ವ್ ಮಾಡಿದ್ರೆ ಅದ್ರಲ್ಲಿ ತೀರ್ಪು ಇರುತ್ತೆ. ನೀನ್ ಹಿಂಗ್ ಮಾತಾಡದೆ ಅವ್ರು ಅದಕ್ಕೆ ಹೊಡೆದ್ರು, ಬಿಟ್ಬಿಡು, ನೋಡಿ ಜಡ್ಜ್ಮೆಂಟ್. ಆದ್ರೆ ಆತ್ಮನಿಂದ ನಡೆಸಲ್ಪಡುವಾಗ ಹಂಗಲ್ಲ. ಕ್ರಿಸ್ತನನ್ನು ತರ್ತೀವಿ. ಕ್ರಿಸ್ತನು ತನ್ನ ಹೆಂಡತಿಯನ್ನು, ಸಭೆಯನ್ನು ಪ್ರೀತಿಸುವ ಹಾಗೆ ಸ್ವಂತ ಹೆಂಡತಿಯನ್ನು ಪ್ರೀತಿಸು. ಸಭೆ ಕ್ರಿಸ್ತನಿಗೆ ಅಧೀನ ಆಗುವ ರೀತಿಯಲ್ಲಿ ಸ್ವಂತ ಗಂಡನಿಗೆ ಅಧೀನ. ಕ್ರೈಸ್ಟ್ ಇಸ್ ಇನ್ವಾಲ್ವ್ಡ್. ಧರ್ಮಶಾಸ್ತ್ರದಲ್ಲಿ ತೀರ್ಪು, ಸರಿ ತಪ್ಪು. ಆತ್ಮದಿಂದ ನಡೆಸಲ್ಪಡುವಾಗ ದೇವರ ಪ್ರೀತಿ, ಅವ್ರು ಹೆಂಗಿದಾರೋ ನಾವು ಹಂಗಿರ್ಬೇಕು. ಅವ್ರು ಹೆಂಗ್ ನಡ್ಕೊಂತ ಇದಾರೆ, ಅವ್ರು ನಮ್ ಮಾದರಿ ಆಗ್ತಾರೆ. ಕ್ರೈಸ್ಟ್ ಇಸ್ ಅ ರೋಲ್ ಮಾಡೆಲ್. ನಾವು ಕ್ರಿಸ್ತನನ್ನು ತೋರಿಸ್ತಾರೆ. ನೋಡು, ಕ್ರಿಸ್ತನ್ ಹೆಂಗ್ ಸಹಿಸ್ಕೊಂಡ್ರು. ಕ್ರಿಸ್ತ ಯೇಸುವಿನಲ್ಲಿರುವ ಮನಸ್ಸು ನಿಮ್ಮಲ್ಲಿರ್ಲಿ. ಅವರು ತನ್ನನ್ನು ಬರಿದು ಮಾಡ್ಕೊಂಡ್ರು, ಅವರು ತಗಸ್ಕೊಂಡ್ರು, ಶಿಲುಬೆಯ ಮರಣವರೆಗೂ ವಿಧೇಯರಾದ್ರು. ನೀನು ವಿಧೇಯನಾದ್ರು. ನೋಡಿ, ಇದೆಲ್ಲ ಕ್ರಿಸ್ತನೇ ನಮ್ಮ ಮಾದರಿ. ಕ್ರೈಸ್ಟ್ ಇಸ್ ಅ ರೋಲ್ ಮಾಡೆಲ್ ಟು ಅವರ್ ಲೈಫ್. ಕ್ರಿಸ್ತನ ಹಾಗೆ ನಾವು ಜೀವಿಸ್ಬೇಕು. ಇದನ್ನೇ ಪವಿತ್ರಾತ್ಮನು ನಮ್ಮನ್ನು ಕ್ರಿಯೆ ಮಾಡೋದು. ನೀವು ಧರ್ಮಶಾಸ್ತ್ರವನ್ನು ಸರಿ ತಪ್ಪು, ಹಿಂಗಿರ್ಬೇಕು ಹಿಂಗಿರ್ಬಾರ್ದು ಅಂತ ನೀವು ಹಂಗ ಹೋಗ್ಬಿಟ್ರೆ ಇದು ಬೇರೆ ಟ್ರ್ಯಾಕ್. ಇದು ಕ್ರಿಸ್ತನ ಮಾರ್ಗವಲ್ಲ. ಇದು ಎಲ್ಲಿ ಕ್ರಿಸ್ತನು ಕ್ರಿಯೆ ಮಾಡ್ತಾರೋ, ಕ್ರಿಸ್ತನು ಮಾದರಿಯಾಗಿರ್ತಾರೋ, ರೋಲ್ ಮಾಡೆಲ್ ಆಗಿರ್ತಾರೋ, ಇದೇ ಕ್ರಿಸ್ತನ ಮಾರ್ಗ. ಪವಿತ್ರಾತ್ಮನು ನಮ್ಮನ್ನ ಕ್ರಿಸ್ತನಲ್ಲಿ ನಡೆಸ್ತಾರೆ, ಆಜ್ಞೆಯಲ್ಲಿ ನಡೆಸಲ್ಲ. ನೀವು ಆಜ್ಞೆ ಸರಿ ತಪ್ಪು ನೋಡಿ, ನೀವು ಆಜ್ಞೆ ಹೋಗ್ಬಿಟ್ರೆ ಅದು ಬೇರೆ ಟ್ರ್ಯಾಕ್. ಧರ್ಮಶಾಸ್ತ್ರ. ಕ್ರೈಸ್ತರು ಧರ್ಮಶಾಸ್ತ್ರದಲ್ಲಿ ಜೀವಿಸಬಾರ್ದು, ಕ್ರಿಸ್ತನಲ್ಲಿ ಜೀವಿಸಬೇಕು, ಆತ್ಮನಿಂದ ನಡೆಸಲ್ಪಡಬೇಕು. ಅರ್ಥ ಆಯ್ತಾ ನಿಮ್ಗೆ? ಓಕೆ, ನಾನು ಎಷ್ಟನೇ ವಾಕ್ಯ ಹೇಳಿದ್ ನಿಮ್ಗೆ? ಗಲಾತ್ಯ 5:18. ಓಕೆ, 18ನೇ ವಾಕ್ಯ. ಈಗೇನಾದ್ರು ವಾಕ್ಯ? ಓಕೆ, ಯೋಹಾನ 6ನೇ ಅಧ್ಯಾಯ 45ನೇ ವಚನ. ಯೋಹಾನ 6:45. ಅವರೆಲ್ಲರೂ ದೇವರಿಂದ ಪಡುವರೆಂದು ಪ್ರವಾದನೆಗಳಲ್ಲಿ ಬರೆಯಲ್ಪಟ್ಟಿದೆ. ಆದ ಕಾರಣ ತಂದೆಯಿಂದ ಕೇಳಿ ಕಲಿತ ಪ್ರತಿಯೊಬ್ಬ ಮನುಷ್ಯನು ತನ್ನ ಬಳಿಗೆ ಬರುತ್ತಾನೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ದೇವರು ಸಭೆಯ ಬಗ್ಗೆ, ನಮ್ಮ ಬಗ್ಗೆ ಪ್ರವಾದಿಗಳ ಮುಖಾಂತರವನ್ನೇ ಮಾತಾಡ್ಬಿಟ್ಟಿದ್ದಾರೆ. ಇವರು ದೇವರಿಂದ, ತಂದೆಯಿಂದ ಬೋಧಿಸಲ್ಪಡ್ತಾರೆ, ಉಪದೇಶಿಸಲ್ಪಡ್ತಾರೆ. ತಂದೆಯವ್ರಿಗೆ ಉಪದೇಶ ಮಾಡಿ ಇವ್ರು ನಡೆಸ್ತಾರೆ. ತಂದೆಯಾಗಿ ನನ್ನ ಮಗಳಿಗೆ ನಾನು ಉಪದೇಶ ಮಾಡ್ಬೇಕು, ಕಳಿಸ್ಕೊಡ್ಬೇಕು, ನಡೆಸ್ಬೇಕು. ನೋಡಿ, ದೇವರು ನಮ್ಮ ತಂದೆಯ ಕರ್ತವ್ಯ, ರೆಸ್ಪಾನ್ಸಿಬಿಲಿಟಿ, ತಂದೆಯ ಕರ್ತವ್ಯ ಮಕ್ಕಳಿಗೆ ಬೋಧನೆ ಮಾಡಿ ನಡೆಸೋದು, ಅರ್ಥ ಮಾಡ್ಕೊಂಡು ಟೀಚ್ ಮಾಡಿ ಒಳ್ಳೆ ಮಾರ್ಗದಲ್ಲಿ ನಡೆಸೋದು, ಸತ್ಯದಲ್ಲಿ ನಡೆಸೋದು ತಂದೆಯ ಜವಾಬ್ದಾರಿ. ಅದು ಇಷ್ಟ ಬಂದ್ರೆ ಮಾಡೋದು ಅಥವಾ ಬಿಡೋದಲ್ಲ. ಇಷ್ಟ ಅಲ್ಲ, ಅದು ಜವಾಬ್ದಾರಿ. ಇಷ್ಟ ಅಂದ್ರೆ ಮಾಡ್ಬೋದು, ಬಿಡ್ಬೋದು. ಇಲ್ಲ, ಇದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ತಂದೆ ಅದನ್ನ ಮಾಡ್ತಾರೆ. ಸೊ ಕ್ರೈಸ್ತ ಜೀವಿತ ದೇವರಿಂದ
ಉಪದೇಶಿಸಲ್ಪಟ್ಟು ಆತ್ಮನಿಂದ ನಡೆಸಲ್ಪಟ್ಟು ಕ್ರಿಸ್ತನು ಮಾದರಿಯಾಗಿರುವುದೇ ಕ್ರೈಸ್ತ ಜೀವಿತ. ಕ್ರೈಸ್ಟ್ ಫುಟ್ ವರ್ಕ್ ಅಲ್ಲಿ ಅವರ ಹೆಜ್ಜೆಗಳಲ್ಲಿ ನಡಿಬೇಕು. ನಾವು ಕ್ರಿಸ್ತನನ್ನು ತೋರಿಸ್ತಾರೆ ಪವಿತ್ರ ಆತ್ಮ. ಹೀ ಇಸ್ ಅ ರೋಲ್ ಮಾಡೆಲ್. ಕ್ರಿಸ್ತನ್ ಹೆಂಗ್ ನಡ್ಕೊಂಡ್ರು, ಕ್ರಿಸ್ತನ್ ಹೆಂಗ್ ಮಾತಾಡಿದ್ರು, ಕ್ರಿಸ್ತನ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು, ಇದನ್ನೇ ತೋರಿಸ್ತಾರೆ ಪವಿತ್ರ ಆತ್ಮ. ರೋಮಪುರದವ್ರಿಗೆ 8ನೇ ಅಧ್ಯಾಯ 2ನೇ ವಚನ ನೋಡಿ. ಇದನ್ನೇ ನಾನು ಹೇಳಕ್ ಬಂದೆ. ರೋಮನ್ಸ್ 8. ಅದು ಯಾಕಂದರೆ 3ನೇ ವಚನ ಓದಿ ಬ್ರದರ್. 3ನೇ ವಚನ. ನ್ಯಾಯ ಪ್ರಮಾಣವು ಶರೀರದ ಮೂಲಕ ನಿರ್ಬಲವಾಗಿ ಯಾವುದನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಹೇಗೆಂದರೆ ಆತನು ತನ್ನ ಸ್ವಂತ ಮಗನನ್ನು ಪಾಪ ಶರೀರದ ಹೋಲಿಕೆಯಲ್ಲಿ ಕಳುಹಿಸಿ ಪಾಪಕ್ಕಾಗಿ ಆ ಶರೀರದಲ್ಲಿಯೇ ಪಾಪವನ್ನು ದಂಡಿಸಿದನು. ನ್ಯಾಯ ಪ್ರಮಾಣಕ್ಕೆ ಏನ್ ಮಾಡಕ್ಕಾಗ್ಲಿಲ್ವೋ, ನಿರ್ಬಲವಾಯಿತು, ಬಲವಿಲ್ಲದ ಇತ್ತು, ಅದನ್ನ ದೇವರು ತನ್ನ ಮಗನನ್ನು ಕಳಿಸಿ ಮಾಡಿದ್ರಂತೆ ನೋಡಿ. ಪಾಪಕ್ಕೆ ಮರಣದಂಡನೆ ವಿಧಿಸಿದಂತೆ ಸ್ವಾಮಿ ನೋಡಿ. ಧರ್ಮಶಾಸ್ತ್ರಕ್ಕೆ ಪಾಪದಿಂದ ನಾವು ಜಯಿಸುವಂತೆ ನಮ್ಮ ಬಲವನ್ನು ಕೊಡಕ್ಕೆ ಧರ್ಮಶಾಸ್ತ್ರದಿಂದ ಆಗಲ್ಲ. ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ನಾವೆಷ್ಟು ಕಿರ್ಚ್ಕೊಂಡ್ರು, ಎಷ್ಟು ವೈರಾಗ್ಯವಾಗಿ ಧರ್ಮಶಾಸ್ತ್ರವನ್ನು ಮಾತಾಡಿದ್ರು ಅದು ಬಿಡಿಸಕ್ಕೆ, ಪರ್ಮನೆಂಟ್ ಆಗಿ ಬಿಡಿಸಕ್ಕೆ, ಒಂದು ಇಂಪ್ಯಾಕ್ಟ್ ಅನ್ನು ತರಕ್ಕೆ ಅದಕ್ಕೆ ಬಲ ಇಲ್ಲ. ದೇವ್ರು ನೋಡಿ, ದೇವ್ರಿಗಿಂತ ನಾವು ಸ್ಮಾರ್ಟ್ ಅಲ್ಲ. ದೇವ್ರು ಹೇಳ್ತಾ ಇದಾರೆ, ಜನರನ್ನು ಧರ್ಮಶಾಸ್ತ್ರವು ಪಾಪದಿಂದ ಬಿಡಿಸಕ್ಕಾಗ್ಲಿಲ್ಲ, ಅದರಿಂದ ನಾನು ನನ್ನ ಮಗನನ್ನು ಕಳಿಸ್ತೆ ಪಾಪಕ್ಕೆ ಮರಣ ದಂಡನೆ ವಿಧಿಸುವಂತೆ. ಈಗ ನಾವು ಪಾಪದಲ್ಲಿಲ್ಲ, ನಾವು ನೀತಿವಂತರು. ಅರ್ಥ ಮಾಡ್ಕೊಳ್ಳಿ, ನೀತಿವಂತರು. ನಾವ್ಯಾವ ದೇವ್ರ ಮಕ್ಕಳು? ನೀತಿವಂತರು, ದೇವರ ಆತ್ಮನಿಂದ ನಡೆಸಲ್ಪಡ. ಅದಕ್ಕೆ ಪ್ರೇಯರ್ ನಮ್ಮ ಲೈಫ್ ಆಗಿರಬೇಕು. ಪ್ರೇಯರ್ ಶುಡ್ ಬಿ ಲೈಫ್. ಯಾವಾಗ್ಲೂ ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ನೀವು ನಡೆಯುವಾಗ, ನೀವು ಮಲಗಿದ್ರು ಸಹ ನನ್ನ ಕೇಳಿದ್ರೆ ಎನಿ ಟೈಮ್ ಪ್ರೇ ಇನ್ ದ ಸ್ಪಿರಿಟ್. ಸಮಯ ಸಿಕ್ಕುವಾಗೆಲ್ಲ ಮಾತಾಡಿ. ಮನುಷ್ಯನ ಹತ್ರ ಮಾತಾಡಿ. ಒಂದು ಫ್ರೀ ಟೈಮ್ ಸಿಗ್ತಾ ಹೋಗ್ತೀರಾ, ಬರ್ತೀರಾ, ಯಾವಾಗ್ಲೂ ಕ್ರಿಸ್ತನ ಮೆಡಿಟೇಷನ್ ಅಲ್ಲಿ, ಧ್ಯಾನದಲ್ಲಿ ಯಾವಾಗ್ಲೂ ದೇವರನ್ನು ನೆನೆಸ್ಕೊಂತ ಯಾವಾಗ್ಲೂ ದೇವ್ರ ಪ್ರೆಸೆನ್ಸ್ ಅಲ್ಲಿ ಇರಕ್ ಸಾಧ್ಯ. ಇಂಥ ಲೈಫ್ಗೆ ದೇವರು ನಮ್ಮನ್ನು ಕರೆದಿದ್ದಾರೆ. ಓಕೆ, ಸೊ ನಾಳೆ ದೇವ್ರ ಚಿತ್ತವಾದ್ರೆ ವಿಶ್ರಾಂತಿ ಬಗ್ಗೆ, ರೆಸ್ಟ್ ಇನ್ ಫೇತ್, ನಂಬಿಕೆ ಮುಖಾಂತರವಾಗಿ ನಮ್ ದೇವ್ರು ಕೊಟ್ಟಿರುವ ವಿಶ್ರಾಂತಿ. 2 ವಿಧವಾದ ವಿಶ್ರಾಂತಿ ಉಂಟು. ಓಕೆ, ಸೊ ಅದ್ರ ಬಗ್ಗೆ 2 ಟೈಪ್ಸ್ ಆಫ್ ರೆಸ್ಟ್, ಸರಿನಾ? ಅದ್ರ ಬಗ್ಗೆ ನಾನು ನಿಮ್ಗೆ ಕಳಿಸ್ಕೊಡ್ತೇನೆ. ನೋಡಿ, ನಾನು ಇಷ್ಟುವರೆಗೂ ನಿಮ್ ಬೋಧನೆ ಮಾಡಿದ್ದೆಲ್ಲ ಇಂಟ್ರಡಕ್ಷನ್ ತರ, ಜಸ್ಟ್ ಅನ್ ಇಂಟ್ರಡಕ್ಷನ್. ನಾಳೆ ಮುಖ್ಯವಾದ ಒಂದು